ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಅಭಿಮಾನಿ ಯೂಟ್ಯೂಬ್ ಚಾನಲ್. ಡಿಬಾಸ್ ದರ್ಶನ್ ಮತ್ತು ಅವರ ಸಹಚರರಿಂದ ಹತ್ಯೆಯಾಗಿರ್ತಕ್ಕಂಥ ರೇಣುಕಾ ಸ್ವಾಮಿಯ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪೊಲೀಸರ ತನಿಖೆಗೆ ಸಹಕಾರಿಯಾಗ್ತಕ್ಕಂಥ ಒಂದು ಸ್ಫೋಟಕ ಸುದ್ದಿ ಬರ್ತಾ ಇದೆ. ಅದನ್ನ ನೋಡಿದ್ಮೇಲೆ ಕೇಳಿದ್ಮೇಲೆ ದರ್ಶನ್ ಈ ಕಚಡ ನನ್ನ ಮಗನಿಗೆ ಮಾಡಿದ್ದು ಸರಿ ಅನ್ನೋದೇ ಕೆಲವರು ವಾದ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಯಾಕೆಂದ್ರೆ ಈಗ ರೇಣುಕಾ ಸ್ವಾಮಿಯ ಮೊಬೈಲ್ ಡೇಟಾನ ರಿಟ್ರೀವ್ ಮಾಡಿರ್ತಕ್ಕಂಥ ಪೊಲೀಸರಿಗೆ ರೇಣುಕಾ ಸ್ವಾಮಿ ಎಂತಹ ಕಿರಾತಕ ಅನ್ನೋದು ಗೊತ್ತಾಗಿದೆ. ಮೊದಲಿಗೆ ಕರ್ನಾಟಕದಲ್ಲಿ ಈ ಒಂದು ಮೊಬೈಲ್ನ ಡಾಟಾ ರಿಟ್ರೀವ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಮೊಬೈಲ್ ಡೇಟಾ ರಿಟ್ರೀವ್ ಸಾಧನ ತುಂಬಾನೇ ದುಬಾರಿಯಾಗಿದ್ದು ನಮ್ಮ ಕರ್ನಾಟಕದಲ್ಲಿ ಇಲ್ಲದ ಕಾರಣ ಇದನ್ನ ಹೈದರಾಬಾದ್ನ ಸೈಬರ್ ಘಟಕಕ್ಕೆ ಪೊಲೀಸರು ನೀಡಿದ್ರು. ಇದೀಗ ಪೊಲೀಸರಿಗೆ ರೇಣುಕಾ ಸ್ವಾಮಿಯ ಮೊಬೈಲ್ ಡೇಟಾ ರಿಟ್ರೀವ್ ಮೂಲಕ ಹಲವಾರು ಮಾಹಿತಿಗಳು ಲಭಿಸಿವೆ. ಆ ಲಭ್ಯವಾಗಿರ್ತಕ್ಕಂಥ ಮಾಹಿತಿಯಲ್ಲಿ ರೇಣುಕಾ ಸ್ವಾಮಿ ಎಂತಹ ನಿಕೃಷ್ಟ ವಿಕೃತ ಕಾಮಿ ಅನ್ನೋದು ಬಹಿರಂಗ ಆಗಿದೆ. ಇವನ ಅಕಸ್ಮಾತ್ ಏನಾದ್ರು ಬದುಕಿದ್ರೆ ಇನ್ನೆಷ್ಟೆಲ್ಲಾ ಜನಕ್ಕೆ ಹೇಗೆಲ್ಲಾ ಮಾಡ್ತಿದ್ದ ಅನ್ನೋದನ್ನ ಊಹಿಸ್ಕೊಂಡೇ ಪೊಲೀಸ್ನವರು ತತ್ತರಗೊಂಡಿದ್ದಾರೆ. ಆಕ್ಚುಲಿ ಪೊಲೀಸ್ನವರು ರೇಣುಕಾ ಸ್ವಾಮಿಯ ಮೊಬೈಲ್ ನಂಬರ್ನ ನಕಲಿ ಸಿಮ್ ಖರೀದಿಸಿ, ಯಾಕೆಂದ್ರೆ ರೇಣುಕಾ ಸ್ವಾಮಿಯ ಮೊಬೈಲ್ ಸಿಕ್ಕಿರ್ಲಿಲ್ಲ, ಅದನ್ನ ಎಲ್ಲೋ ಬಿಸಾಕಿದ್ರು, ಹಾಗಾಗಿ ಅದು ಸಿಕ್ಕಿರ್ಲಿಲ್ಲ. ಆ ಕಾರಣ ರೇಣುಕಾ ಸ್ವಾಮಿಯ ಮೊಬೈಲ್ ನಂಬರ್ನ ನಕಲಿ ಸಿಮ್ ಖರೀದಿಸಿ ಅದನ್ನ ಮೊಬೈಲ್ ಡೇಟಾ ರಿಟ್ರೀವ್ಗೆ ಬಳಸಿಕೊಂಡಿದ್ರು. ಇನ್ಸ್ಟಾಗ್ರಾಮ್ ಖಾತೆಯಿಂದ ಪವಿತ್ರ ಗೌಡಗೆ ಕಳಿಸಿರುವಂತೆ ಆತ ಬೇರೆಯವರಿಗೂ ಸಹ ಅನೇಕ ನೂರಾರು ಮೆಸೇಜ್ಗಳನ್ನ ಕಳಿಸಿದ್ದಾನೆ. ವಿಕೃತ ಮನಸ್ಥಿತಿಯನ್ನು ಹೊಂದಿದ್ದಂತ ಇವನು ಕಳಿಸಿರ್ತಕ್ಕಂಥ ಮೆಸೇಜ್ಗಳು ಸಭ್ಯಸ್ಥರು ನೋಡುವ ಹಾಗೇ ಇಲ್ಲ. ಅಂತಹ ಮೆಸೇಜ್ಗಳನ್ನ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಸ್ವಲ್ಪ ಸೆಲೆಬ್ರಿಟಿ ಆಗಿರ್ತಕ್ಕಂಥ ಮಕ್ಕಳಿಗೆನೆ, ಹೆಣ್ಣು ಮಕ್ಕಳಿಗೆನೆ ಕಳಿಸಿದ್ದಾನೆ ರೇಣುಕಾ ಸ್ವಾಮಿ. ಹಾಗೇನೆ ಇವನು ಕಳಿಸಿರ್ತಕ್ಕಂಥ ಮೆಸೇಜ್ ಯಾರ್ಯಾರಿಗೆ ಮತ್ತು ರೇಣುಕಾ ಸ್ವಾಮಿಗೆ ಯಾರ್ಯಾರಿಂದ ರಿಪ್ಲೈ ಬಂದಿದೆ, ಯಾರ್ಯಾರಿಂದ ಕಾಲ್ ಬಂದಿದೆ ಅನ್ನೋದನ್ನು ಸಹ ಪೊಲೀಸರಿಗೆ ಸ್ಪಷ್ಟ ಮಾಹಿತಿ ಬಂದಿದ್ದು ಮುಂದಿನ ತನಿಖೆಗೆ ಇದು ಬಹಳಷ್ಟು ಸಹಕಾರಿಯಾಗಿದೆ. ಒಂದಂತೂ ಸ್ಪಷ್ಟ, ರೇಣುಕಾ ಸ್ವಾಮಿ ಇಂತಹ ವಿಕೃತ ಮನಸ್ಥಿತಿಯವನ ಆಗಿರೋದ್ರಿಂದನೇ ದರ್ಶನ್ ಬಿಡುಗಡೆಗೆ ಸ್ವಲ್ಪ ಮಟ್ಟಿನ ಲಾಭ ಆಗ್ಬೋದು ಅನ್ನೋದು ಸಹ ಗುಸುಗುಸು ಸ್ಟಾರ್ಟ್ ಆಗಿದೆ. ದರ್ಶನ್ ಹೊಡೆದಿರೋದು ಯಾರೋ ಒಬ್ಬ ಸಾಮಾನ್ಯನಿಗೆ ಅಲ್ಲ, ಅತ್ಯಂತ ದೊಡ್ಡ ವಿಕೃತ ಕಾಮಿಗೆ, ಸಮಾಜ ಘಾತುಕನಿಗೆ ದರ್ಶನ್ ಒಂದೆರಡು ಬಾರಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಸ್ವಲ್ಪ ಮಟ್ಟಿನಲ್ಲಿ ದರ್ಶನ್ ಪರವಾಗಿ ನಿಲ್ಬಹುದು ಅಂತ ಹೇಳಲಾಗ್ತಿದೆ. ಹಾಗೇನೆ ಮತ್ತೊಂದು ಗುಡ್ ನ್ಯೂಸ್ ಏನಂತಂದ್ರೆ, ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಮೆಗ್ಗಾರ್ ಅನ್ನೋ ಡಿವೈಸ್ ಅನ್ನ ತಂದಿರತಕ್ಕಂಥದ್ದು ಆರೋಪಿ ಧನರಾಜ್ ಅನ್ನೋದು ಗೊತ್ತಾಗಿದೆ. ಅಂದ್ರೆ ಈ ಒಂದು ಡಿವೈಸ್ ಅನ್ನ ಖರೀದಿ ಮಾಡಿದ್ದು ಧನರಾಜ್. ಹಾಗಾಗಿ ಈ ಒಂದು ಡಿವೈಸ್ ನ ಖರೀದಿ ಮಾಡೋದ್ರಲ್ಲಿ ಸಹ ದರ್ಶನ್ ರವರ ಪಾತ್ರ ಇಲ್ಲ ಅನ್ನೋದು ಈಗ ಸ್ಪಷ್ಟವಾಗಿದೆ. ಏನೇ ಆಗಲಿ, ಮುಂದಿನ ದಿನಗಳಲ್ಲಿ ಈ ಎಲ್ಲ ಮಾಹಿತಿಗಳು ನ್ಯಾಯಾಲಯದಲ್ಲಿ ಯಾವ ರೀತಿ ಸ್ಟ್ಯಾಂಡ್ ಆಗ್ತವೆ ಅನ್ನೋದೇ ಕುತೂಹಲ ಆಗಿದೆ.